ಗೈಸ್, ಬಿಗ್ ಬಾಸ್ ಸೀಸನ್ 13ನ ಮೊದಲ ಎಪಿಸೋಡ್ ಕೊನೆಗೂ ಬಂದೇ ಬಿಡ್ತು. ಇಷ್ಟು ದಿನ ಬರೀ ಪ್ರೋಮೋನೇ ನೋಡ್ತಾ ಇದ್ವಿ. ಒಂದು ವಾರದಿಂದ ಒಂದಾದ್ಮೇಲೆ ಒಂದು ಪ್ರೋಮೋ ಬರ್ತಾ ಇತ್ತು. ಆ್ಯಂಡ್ ಈಗ ಆ ಒಂದು ಅಗ್ನಿ ಪರೀಕ್ಷೆಯ ಫಸ್ಟ್ ಎಪಿಸೋಡ್ ಬಂದಿದೆ. ಆ್ಯಂಡ್ ಈ ಫಸ್ಟ್ ಎಪಿಸೋಡು ಕಂಪ್ಲೀಟ್ ಅಗ್ನಿ ಪರೀಕ್ಷೆ ಆಗಿರಲ್ಲ. ಇದರಲ್ಲಿ ಇನ್ನೂ ಒಂದಿಷ್ಟು ಎಪಿಸೋಡ್ಗಳು ಬರುತ್ತೆ. ಆ್ಯಂಡ್ ಒಂದು ನನಗೆ ಬೇಜಾರಾಯಿತು, ಪ್ರೋಮೋಗಳನ್ನು ನೋಡಿ ನಾನು ಕೂಡ ನೆಗೆಟಿವ್ ರಿವ್ಯೂ ಕೊಟ್ಟಿದ್ದೆ. ಜಡ್ಜಸ್ಗಳು ಸರಿ ಇಲ್ಲ, ಆ್ಯಂಡ್ ಕಂಟೆಸ್ಟೆಂಟ್ಗಳು ಏನು ಜನಸಾಮಾನ್ಯರಿದ್ದಾರೆ ಅವ್ರನ್ನ ತುಂಬ ಕೀಳಾಗಿ ನೋಡ್ತಿದ್ದಾರೆ ಅಂತೆಲ್ಲ ಅನಿಸಿತ್ತು. ಆ್ಯಂಡ್ ಇದಕ್ಕೆ ವಿನಯ್ ಮತ್ತು ಸಂಗೀತ ಅವರು ಕೂಡ ಒಂದು ವಿಡಿಯೋ ಕೂಡ ಮಾಡಿದರು. ಅಲ್ಲೂ ಕೂಡ ಅವ್ರು ಹೇಳಿದರು, ಅವರು ಫುಲ್ ಎಪಿಸೋಡ್ ನೋಡಿದ್ರೆ ಗೊತ್ತಾಗುತ್ತೆ ಜನಕ್ಕೆ, ಬರೀ ಪ್ರೋಮೋ ನೋಡಿ ಅವ್ರು ನಮ್ಮನ್ನ ಜಡ್ಜ್ ಮಾಡ್ತಿದ್ದಾರೆ ಅಂತ. ನಾನು ಟಿ ಆರ್ ಪಿಗೋಸ್ಕರ ಏನೋ ಅವ್ರಿಗೆ ಅವ್ರು ಜಸ್ಟಿಫಿಕೇಷನ್ ಕೊಡ್ತಾ ಇದ್ದಾರೆ ಅಂತ ಅಂದ್ಕೊಂಡೆ. ಬಟ್ ನಿಜವಾಗ್ಲೂ ಎಪಿಸೋಡ್ 1 ನಿಜ ಚೆನ್ನಾಗಿದೆ. ಆ್ಯಂಡ್ ಜಡ್ಜಸ್ಗಳು ಕರೆಕ್ಟಾಗಿ ಡಿಸಿಷನ್ನ ಕೊಟ್ಟಿದ್ದಾರೆ, ಕರೆಕ್ಟಾಗಿರೋ ಟಾಸ್ಕನ್ನು ಕೊಟ್ಟಿದ್ದಾರೆ. ಅದು ಯಾಕೆ ಅಂತ ನಿಮಗೆ ಎಪಿಸೋಡ್ ನೋಡಿದ್ರೆ ಅರ್ಥ ಆಗುತ್ತೆ. ಆ್ಯಂಡ್ ಇನ್ನು ಯಾರೆಲ್ಲ ಸೆಲೆಕ್ಟ್ ಆಗಿದ್ದಾರೆ ಅಂತ ನೋಡೋದಾದರೆ, ಇವರೆಲ್ಲ ಬಿಗ್ ಬಾಸ್ ಒಳಗಡೆ ಹೋಗೋದಕ್ಕೆ ಸೆಲೆಕ್ಟ್ ಆಗಿರೋದಲ್ಲ, ಇವರು ನೆಕ್ಸ್ಟ್ ರೌಂಡಿಗೆ ಸೆಲೆಕ್ಟ್ ಆಗಿದ್ದಾರೆ. ಸೊ ಆಲ್ಮೋಸ್ಟ್ ತುಂಬ ಜನ ಸೆಲೆಕ್ಟ್ ಆಗಿದ್ದಾರೆ. ಅದರಲ್ಲಿ ಮುಖ್ಯವಾಗಿ ನಿಮಗೆಲ್ಲ ನೆನಪಿದ್ರಲ್ಲಿ ಯಾವುದೆಲ್ಲ ತುಂಬಾ ಟ್ರೋಲ್ ಮಾಡಿದ್ರು, ಯಾವೊಂದು ಮ್ಯಾಟ್ರನ್ನ ಇಟ್ಕೊಂಡು ಜಡ್ಜಸ್ಗಳನ್ನ ಟ್ರೋಲ್ ಮಾಡಿದ್ರು. ಸೊ ಆ ವಿಚಾರ ನೋಡೋಕೆ ಹೋದರೆ, ಒಬ್ಬ ವ್ಯಕ್ತಿ ಬಂದು ತಲೆ ಬೋಳ್ಸ್ಕೊಂಡಿರ್ತಾನೆ, ನಿಮ್ಗೆ ನೆನಪಿದ್ರೆ ಒಂದು ಪ್ರೋಮೋದಲ್ಲಿ. ಸೊ ಆವಾಗ ಈ ಥರ ಟಾಸ್ಕೆಲ್ಲ ಯಾರು ಕೊಡ್ತಾರೆ ಅಂಥೇಳಿ ಜನ ಸ್ವಲ್ಪ ಟ್ರೋಲ್ ಮಾಡಿದರು ಜಡ್ಜಸ್ಗಳ ಮೇಲೆ. ಸೊ ಇಲ್ಲಿ ಏನಾಗಿದೆ ಅಂತಂದರೆ, ಆ ವ್ಯಕ್ತಿ ಜಡ್ಜಸ್ಗಳು ಕೇಳ್ತಾರೆ, ಮನೆ ಒಳಗಡೆ ಹೋಗೋದಕ್ಕೆ ಏನಾದರೂ ಮಾಡೋಕ್ಕೆ ರೆಡಿ ಇದ್ದೀರಾ ಅಂತಂದಾಗ ಅವ್ರು ಏನು ಹೇಳಲ್ಲ. ಬಟ್ ಆ ವ್ಯಕ್ತಿನ ಏನು ಮಾಡಬೇಕು, ಮೀಸೆ ಬೋಳಿಸ್ಬೇಕಾ, ತಲೆ ಬೋಳಿಸ್ಬೇಕಾ, ಇನ್ನೇನು ಮಾಡಬೇಕು ಅಂದ್ಬಿಟ್ಟು ವಟ 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 ಅಂತಿರ್ತಾನೆ. ಅವನೇ ರೆಡಿ ಇರುವಾಗ ಜಡ್ಜಸ್ಗಳು ಆಬ್ವಿಯಸ್ಲಿ ಕೇಳ್ತಾರೆ. ಆ ವ್ಯಕ್ತಿನೇ ಮಾಡಲ್ಲ ಅಂತ ಕೇಳಿದಾಗ ಅವ್ರು ಅದನ್ನು ಮಾಡಿ ಅಂತ ಹೇಳಿದಾಗ ಅವನು ಕೂದಲನ್ನು ಬೋಳಿಸ್ತಾನೆ. ಆ್ಯಂಡ್ ಅದನ್ನು ರೆಸ್ಪೆಕ್ಟ್ ಮಾಡಿ ಜಡ್ಜಸ್ಗಳು ಕೂಡ ಅವನನ್ನು ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ಇನ್ನೊಂದು ಟ್ರೋಲ್ ಆಗಿದ್ದು, ಸಂಗೀತ ಅವ್ರ ಜೊತೆ ಒಬ್ಬ ಚರಣ್ ಅಂತ ಒಬ್ಬ ಮಂಗಳೂರಿನ ಹುಡುಗ, ಅವರು ಪ್ಲ್ಯಾಂಕನ್ನು ಮಾಡಿರ್ತಾರೆ. ಅಲ್ಲಿ ನೀವೇನಾದರೂ ಪ್ಲ್ಯಾಂಕ್ ಚಾಲೆಂಜಲ್ಲಿ ಸೋತರೆ ನಿಮ್ಮನ್ನು ಆಚೆ ಕಳಿಸ್ತೀವಿ ಅಂತ ಹೇಳ್ತಾರೆ. ಬಟ್ ಸೋತರೂ ಕೂಡ ಅವರ ಒಂದು ಎಂಟರ್ಟೈನ್ಮೆಂಟ್ ನೋಡಿ, ಅವರ ವ್ಯಕ್ತಿತ್ವವನ್ನು ನೋಡಿ, ಅವರ ಮಾತನ್ನು ನೋಡಿ ಅವರನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಆ್ಯಂಡ್ ಇದು ಬಿಟ್ಟರೆ ಇನ್ನು ನಿಮಗೆ ರತ್ನ ಅಂತ ಒಬ್ಬರು ಅಜ್ಜಿ ಬಂದಿರ್ತಾರೆ, ಅವ್ರದ್ದೆಲ್ಲ ಆಲ್ಮೋಸ್ಟ್ಲಿ ಪ್ರೋಮಲ್ಲೇ ತೋರಿಸಿದ್ದಾರೆ, ಅವರು ಕೂಡ ಸೆಲೆಕ್ಟ್ ಆಗಿದ್ದಾರೆ. ಆ್ಯಂಡ್ ನಮ್ಮ ಮುಖ್ಯವಾಗಿ ಕಬಾಬ್ ಮಂಜು ಅಂತ, ಕಬಾಬಲ್ಲಿ ಎಣ್ಣೆಯಲ್ಲಿ ಕೈ ಹಾಕಿ ತುಂಬಾ ವಿಡಿಯೋಗಳನ್ನ ನೋಡಿರ್ತೀರ, ಆ ವ್ಯಕ್ತಿ ಸೆಲೆಕ್ಟ್ ಆಗಿಲ್ಲ. ಆ್ಯಂಡ್ ಯಾಕೆ ಸೆಲೆಕ್ಟ್ ಆಗಿಲ್ಲ ಅಂತ ನೀವು ಎಪಿಸೋಡೇ ನೋಡಬೇಕು. ಆ್ಯಂಡ್ ಅದರಲ್ಲಿ ಆ ಒಂದು ಕಬಾಬ್ ಮಂಜು ಸೀಕ್ರೆಟ್ ಏನಿದೆ, ಅದು ಒಂದು ಟ್ವಿಸ್ಟ್ ಇದೆ ನಿಮಗೆ, ಅದು ನೋಡಿದ್ರೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅದನ್ನು ನೀವು ಎಪಿಸೋಡಲ್ಲೇ ನೋಡಬೇಕು, ಅದನ್ನು ನಾನು ಹೇಳೋಕ್ಕೆ ಹೋಗಲ್ಲ. ಆ್ಯಂಡ್ ಇವರನ್ನು ಬಿಟ್ಟರೆ ಒಬ್ಬರು ಮೆಕ್ಯಾನಿಕ್ ಲೇಡಿ ಇರ್ತಾರೆ, KSRTCಲಿ ಮೆಕ್ಯಾನಿಕ್ ಆಗಿ ಕೆಲಸ ಮಾಡ್ತಿರ್ತಾರೆ. ಅವರು ಕೂಡ ಒಳ್ಳೆ ಕಂಟೆಸ್ಟೆಂಟ್ ಅಂತ ಅನ್ನಿಸ್ತು. ಅವರು ತುಂಬಾ ಸ್ಟ್ರಾಂಗ್ ಇದ್ದಾರೆ, ಒಂಥರ ಲೇಡಿ ಡಾನ್ ಆಗ್ಬೋದು ಬಿಗ್ ಬಾಸ್ ಮನೇಲಿ. ಅವರನ್ನು ಕೂಡ ಸೆಲೆಕ್ಟ್ ಮಾಡಿದ್ದಾರೆ. ಇನ್ನು ನೆಕ್ಸ್ಟು ಇಬ್ಬರು ಟ್ವಿನ್ಸ್ ಬಂದಿರ್ತಾರೆ ಹುಡುಗಿಯರು, ಯೋಗಿತಾ ಯೋಗೇಶ್ವರಿ ಅಂತೇಳಿ. ಅವರಿಬ್ಬರು ತುಂಬಾ ಇಮ್ಮೆಚ್ಯೂರ್ ಆಗಿರ್ತಾರೆ, ಜಸ್ಟ್ 19 ವರ್ಷ ಏನೋ. ಆ್ಯಂಡ್ ಅದರಲ್ಲಿ ಒಂಥರ ಡಿಫ್ರೆಂಟ್ ಆಗಿಯೇ ಅವರನ್ನು ಕೂಡ ಚೂಸ್ ಮಾಡ್ತಾರೆ. ಅದು ಕೂಡ ತುಂಬಾ ಚೆನ್ನಾಗಿತ್ತು ಆ ಒಂದು ಪ್ರೊಸೆಸ್ಸು. ಅದರಲ್ಲಿ ಅದು ನೋಡಬೇಕು ನೀವು ಎಪಿಸೋಡಲ್ಲಿ. ಅದರಲ್ಲಿ ಇಬ್ಬರು ಕೂಡ ಸೆಲೆಕ್ಟ್ ಆಗಲ್ಲ. ಆ್ಯಂಡ್ ಅದಕ್ಕೆ ಜೆನ್ಯೂನ್ ಆಗಿರೋ ರೀಸನನ್ನು ಕೂಡ ಕೊಟ್ಟಿದ್ದಾರೆ. ಆ್ಯಂಡ್ ಇಲ್ಲಿ ಮುಖ್ಯವಾಗಿ ನನಗಿಷ್ಟ ಆಗಿದ್ದು, ಪ್ರೋಮೋ ನೋಡುವಾಗ ನನಗೆ ಇಷ್ಟ ಆಗದಿರೋ ವ್ಯಕ್ತಿ ಅಂತಂದರೆ ವಿನಯ್ ಗೌಡ ಅವರು. ಆದರೆ ಎಪಿಸೋಡ್ ನೋಡಿದ್ಮೇಲೆ ಅವ್ರ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಜಾಸ್ತಿ ಐತೆ. ಯಾಕಂದ್ರೆ ಅಲ್ಲಿ ಎಲ್ಲರೂ ಜೆನ್ಯೂನ್ ಆಗಿಯೇ, ಎಲ್ಲ ಜಡ್ಜಸ್ಗಳು ಜೆನ್ಯೂನ್ ಆಗಿಯೇ ಒಪಿನಿಯನ್ನ ಕೊಟ್ಟಿದ್ದಾರೆ, ಡಿಸಿಷನ್ನ ಕೊಟ್ಟಿದ್ದಾರೆ, ಟಾಸ್ಕ್ಗಳನ್ನು ಕೊಟ್ಟಿದ್ದಾರೆ, ಆ್ಯಂಡ್ ಡಿಸಿಷನ್ನ ಕೂಡ ತೊಗೊಂಡಿದ್ದಾರೆ ಲಾಸ್ಟಲ್ಲಿ. ಆದರೆ ವಿನಯ್ ಗೌಡ ಅವರು ತುಂಬಾ ಇಷ್ಟ ಆಗಿಬಿಟ್ರು ಈ ಒಂದು ಮ್ಯಾಟ್ರಲ್ಲಿ. ಅವರು ಈಗೋನ ಸೈಡ್ಗಿಟ್ಟು ಅವರ ಟ್ಯಾಲೆಂಟನ್ನು ನೋಡಿ, ಅವರ ಎಂಟರ್ಟೈನ್ಮೆಂಟ್ ಸ್ಕಿಲ್ಲನ್ನು ನೋಡಿ, ಅವ್ರು ಏನೇ ಮಾಡಿದ್ರು ಕೂಡ ವಿನಯ್ ಅವರು ಡಿಫ್ರೆಂಟಾಗಿ ಯೋಚನೆ ಮಾಡಿ ಕರೆಕ್ಟಾಗಿ ಚೂಸ್ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತು. ಎಪಿಸೋಡ್ ನೋಡಿರೋರಿಗೆ ಗೊತ್ತಿರುತ್ತೆ. ಆ್ಯಂಡ್ ಇವರನ್ನು ಬಿಟ್ಟರೆ ಒಂದು ಹುಡುಗಿ US ಇಂದ ಬಂದಿರ್ತಾರೆ. ಆ್ಯಂಡ್ ಅದೇ ಇವಾಗ ಹೆಂಗಂದ್ರೆ 4 ಜನ ಜಡ್ಜಸ್ ಇದ್ದಾರೆ. ಜಾಸ್ತಿ 3 ಗ್ರೀನ್ ಸಿಗ್ನಲ್ ಬಂತು ಅಂದರೆ ಸೆಲೆಕ್ಟ್ ಆಗ್ತಾರೆ, 3ಕ್ಕಿಂತ ಜಾಸ್ತಿ ಬಂತು ಅಂದರೆ, ಬರೀ 2 ಮಾತ್ರ ಗ್ರೀನ್ ಸಿಗ್ನಲ್ ಬಂತು ಅಂದರೆ ಹೋಲ್ಡಲ್ಲಿ ಇರ್ತಾರೆ. ಅವ್ರಿಗೆ ಇನ್ನೊಂದು ಸರಿ ಟೆಸ್ಟ್ ಮಾಡ್ತಾರೆ. ಆ್ಯಂಡ್ ಇದು ಇನ್ನೂ ಎಷ್ಟು ರೌಂಡ್ ಹೋಗುತ್ತೆ ಅಂತ ಗೊತ್ತಿಲ್ಲ. ಬಟ್ 2 ಗ್ರೀನ್ ಸಿಗ್ನಲ್ ಬಂದರೆ ಅವರು ನೆಕ್ಸ್ಟ್ ರೌಂಡ್ ಅನ್ನೋದಕ್ಕಿಂತ ಹೋಲ್ಡಲ್ಲಿ ಇರ್ತಾರೆ. ಅವ್ರಿಗೆ ಮಾತ್ರ ಇನ್ನೊಂದು ಬೇರೆ ಟೆಸ್ಟ್ ಮಾಡ್ತಾರೆ. ಸೊ ಇದಿಷ್ಟು ನನಗೆ ನೆನಪಿರೋದು. ಇನ್ನೂ ಒಂದಿಷ್ಟು ಕಂಟೆಸ್ಟೆಂಟ್ಗಳಿದ್ದಾರೆ. ಆ್ಯಂಡ್ ನಾನು ಯಾರಾದರೂ ಸೆಲೆಕ್ಟ್ ಆಗಿರೋ ಕಂಟೆಸ್ಟೆಂಟ್ಗಳ ಹೆಸರನ್ನು ಹೇಳೋದನ್ನು ಮರ್ತಿದ್ರೆ ನೀವು ಕಮೆಂಟಲ್ಲಿ ಮೆಸೇಜ್ ಮಾಡಿ. ಬಟ್ ಇಷ್ಟು ಸಾಕು ಅನಿಸುತ್ತೆ. ಆ್ಯಂಡ್ ಎಪಿಸೋಡ್ ನಿಜವಾಗ್ಲೂ ಚೆನ್ನಾಗಿದೆ. ಹೋಗಿ ಕೂಡಲೇ ಈ ಒಂದು ಎಪಿಸೋಡನ್ನು ನೋಡಿ, ಜಿಯೋ ಹಾಟ್ಸ್ಟಾರಲ್ಲಿ ಅವೈಲೇಬಲ್ ಇದೆ. ನನಗೆ ಈ ಒಂದು ಅವರು ಏನು ಹೇಳಿದ್ರು ವಿನಯ್ ಗೌಡ ಅವರು, ಪ್ರೋಮೋನೇ ಬೇರೆ ಥರ ಇದೆ, ಎಪಿಸೋಡ್ ಬೇರೆ ಥರ ಇದೆ ಅಂತ ಹೇಳಿದ್ರು. ಆ್ಯಂಡ್ ಇಟ್ಸ್ ಅಬ್ಸಲ್ಯೂಟ್ಲಿ ಕರೆಕ್ಟ್. ನೀವು ಎಪಿಸೋಡ್ ನೋಡಿದ್ರೆ
ನಿಮಗೆ ಯಾವುದೇ ಜಡ್ಜಸ್ ಮೇಲೆ ಬ್ಯಾಡ್ ಒಪಿನಿಯನ್ ಬರಲ್ಲ. ಆ್ಯಂಡ್ ಚೆನ್ನಾಗಿದೆ, ಹೋಗಿ ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಆ್ಯಂಡ್ ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗೋಸ್ಕರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.